ಮಂಗಳೂರು ಕರಾವಳಿ ಭಾಗದಲ್ಲಿ ಬಾಲಕಿಗೆ ವೃದ್ಧನಿಂದ ಲೈಂಗಿಕ ಕಿರುಕುಳ. ಸುರತ್ಕಲ್ ನಿವಾಸಿ ಸುಂದರ ಪೂಜಾರಿ ಬಂಧನ ಆಗಿದೆ. ಟ್ಯೂಷನ್ ಮುಗಿಸಿ ಬರುತ್ತಿದ್ದ ಪುಟ್ಟ ಬಾಲೆ ಆ ಬಾಲಕಿಗೆ ಸುಂದರ್ ಪೂಜಾರಿ ಕಿರುಕುಳ ಕೊಟ್ಟಿದ್ದಾನೆ ಎಂದು ದೂರು ದಾಖಲಾಗಿದೆ. ಬಾಲಕಿಗೆ ವೃದ್ಧನಿಂದ ಲೈಂಗಿಕ ಕಿರುಕುಳ. ಸುರತ್ಕಲ್ ನಿವಾಸಿ ಸುಂದರ ಪೂಜಾರಿ ಬಂಧನ. ಟ್ಯೂಷನ್ ಮುಗಿಸಿ ಬರುತ್ತಿದ್ದ ಪುಟ್ಟ ಬಾಲೆ ಆಕೆಯನ್ನ ನೋಡಿದ್ರೆ ಅನುಕಂಪ ಮೂಡಬೇಕೇ ಹೊರತಾಗಿ ಕಾಮ ಕೆರಳಬಾರದು. ಈ ವೃದ್ಧನಿಗೆ ಕೆರಳಿತ್ತು. ಆ ಬಾಲಕಿಗೆ ಸುಂದರ ಪೂಜಾರಿ ಕಿರುಕುಳ ಕೊಟ್ಟಿದ್ದಂತೆ. ನಿರಂತರ ಕಿರುಕುಳದಿಂದ ಬಾಲಕಿ ಮಾನಸಿಕ ಖಿನ್ನತೆಗೆ ಒಳಗಾಗಿತ್ತು. ಆಕೆಯ ತಾಯಿ ವೈದ್ಯರ ಬಳಿ ಕರೆದುಕೊಂಡು ಹೋಗಿದ್ದು, ಆ ಸಂದರ್ಭ ವೈದ್ಯರ ಜೊತೆ ಆ ಬಾಲಕಿ ಸತ್ಯವನ್ನ ಬಿಚ್ಚಿಟ್ಟಿದ್ದಾಳೆ. ನನ್ನನ್ನ ಲೈಂಗಿಕ ದೌರ್ಜನ್ಯಕ್ಕೆ ಒಳಪಡಿಸಲಾಗಿತ್ತು ಅನ್ನೋ ಸತ್ಯವನ್ನ ಬಿಚ್ಚಿಟ್ಟಿದ್ದಾಳೆ. ಸುಂದರ ಪೂಜಾರಿ ರನ್ನ ಅವರ ವಿರುದ್ಧ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆಂದು ಖಾತ್ರಿಯಾಗಿದೆ. ಈ ಕುರಿತು ಸುರತ್ಕಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಯೋವೃದ್ಧ, ತನ್ನ ಮೊಮ್ಮಗಳು ಪ್ರಾಯ ಅನ್ಸುತ್ತೆ, ಪುಟ್ಟ ಬಾಲೆ ಸ್ಕೂಲ್ ಬಿಟ್ಟು ಟ್ಯೂಷನ್ ಮುಗಿಸ್ಕೊಂಡು ಬಸ್ಸಲ್ಲಿ ಬಂದು ಆ ಬಸ್ಸಿಂದ ಇಳಿದು ಮನೆ ಹತ್ರಕ್ಕೆ ನಡ್ಕೊಂಡು ಹೋಗ್ತಾ ಇದ್ಲು. ಆ ಅಂತರದಲ್ಲಿ ಸ್ವಲ್ಪ ನಿರ್ಜನ ಪ್ರದೇಶಗಳು ಇದೆ. ಆ ಸಂದರ್ಭವನ್ನೇ ಕಾಯ್ಕೊಂಡು ಕೂತ್ಕೊಂಡಿದ್ದಂತೆ ಯಾರು? ಸುಂದರ ಪೂಜಾರಿ ಅನ್ನೋ ವೃದ್ಧ. ಅದೇ ಸಂದರ್ಭವನ್ನ, ಅವಕಾಶವನ್ನ ಕಾದು ಆ ಹುಡುಗಿಗೆ ಲೈಂಗಿಕ ಕಿರುಕುಳ ಕೊಡೋದು ಒಂದೆರಡು ಸತಿ ಅಲ್ಲ, ನಿರಂತರವಾಗಿ. ಆ ಹುಡುಗಿಯ ದೂರಿನಲ್ಲಿ ಉಲ್ಲೇಖ ಇದೆ. ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಸುರತ್ಕಲ್ ಚೇಳಾಯರು ಅಂದ್ರೆ ಆ ಪ್ರದೇಶದ ನಿವಾಸಿ ಸುಂದರ ಪೂಜಾರಿ 60 ವರ್ಷ ಅಂತೆ. ಇನ್ನೇನು ಊರು ಬಾ ಅಂತೈತು, ಕಾಡು ಅಥವಾ ಕಾಡು ಬಾ ಅಂತೈತು, ಊರು ಹೋಗು ಅಂತೈತು, ಆ ಪ್ರಾಯದಲ್ಲಿದ್ದಾನೆ. ಟ್ಯೂಷನ್ ಮುಗಿಸ್ಕೊಂಡು ಬಸ್ನಲ್ಲಿ ಬಂದು ಮುಕ್ಕಾದಲ್ಲಿ ಇಳಿದು, ಮುಕ್ಕ ಅನ್ನೋ ಒಂದು ಪ್ರದೇಶ, ಅಲ್ಲಿಳಿದು ತನ್ನ ಮನೆಗೆ ಆ ರಸ್ತೆಯಾಗಿ ಹಾದು ಹೋಗ್ತಾ ಇದ್ದಂತಹ ಬಾಲಕಿ ಆ ರಸ್ತೆಗೆ ಬಂದ ಆರೋಪಿ ಎಳಕೊಂಡೋದ್ನಂತೆ. ಕಣ್ಣಲ್ಲಿ ಕಾಮದ ವಾಸನೆ ಇತ್ತು. ಆತನ ಮುಖದಲ್ಲಿ ಏನೋ ಒಂದು ತರಹದ ಲೋಲತನಗಳು ವ್ಯಕ್ತವಾಗಿತ್ತು. ಈ ಘಟನೆ 2025 ಅಕ್ಟೋಬರ್ನಲ್ಲಿ ನಡೆದಿದ್ದು. ಆ ಬಳಿಕ ಬಾಲಕಿ ಮಾನಸಿಕ ಖಿನ್ನತೆಗೂ ಕೂಡ ಒಳಗಾಗಿದ್ಲು. ಅದಾದ ನಂತರ ಬಾಲಕಿಯನ್ನ ಪೋಷಕರು ಕಂಡು ಅನುಮಾನಿಸಿ ವೈದ್ಯರ ಬಳಿ ಕರ್ಕೊಂಡು ಹೋದಾಗ ಡಾಕ್ಟರ್ ಜೊತೆ ಸತ್ಯವನ್ನು ಬಿಚ್ಚಿಟ್ಟಿದ್ದಾಳೆ. ನಾನು ಹಿಂಗೆ ಬರ್ತಿರ್ಬೇಕಾದ್ರೆ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯಗಳಾಗಿದೆ, ಒಬ್ಬ ಮುದುಕ ನನ್ನ ಮೇಲೆ ಲೈಂಗಿಕ ಪೀಡನೆಯನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ದಾರೆ. ಅದಾದ ನಂತರ ಪೋಷಕರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಪೊಲೀಸರು ಈ ಬಗ್ಗೆ ಪೋಕ್ಸೋ ಪ್ರಕರಣದಲ್ಲಿ ಕೇಸು ದಾಖಲು ಮಾಡಿಕೊಂಡಿದ್ದಾರೆ. ನಿರಂತರ ಕಿರುಕುಳದಿಂದ ಬಾಲಕಿ ಮಾನಸಿಕ ಖಿನ್ನತೆಗೆ ಒಳಗಾಗಿತ್ತು. ಆಕೆಯ ತಾಯಿ ವೈದ್ಯರ ಬಳಿ ಕರೆದುಕೊಂಡು ಹೋಗಿದ್ದು, ವೈದ್ಯರ ಬಳಿ ಬಾಲಕಿ ಸತ್ಯವನ್ನು ಬಿಚ್ಚಿಟ್ಟಿದ್ದಾಳೆ. ಎಂತಹ ಒಂದು ವರ್ತಮಾನದಲ್ಲಿ ನಾವು ಬದುಕ್ತಾ ಇದ್ದೀವಿ. ಎಲ್ಲರ ಮೇಲೂ ಅನುಮಾನಿಸುವಂತಹ ಕಾಲಘಟ್ಟ. ಬಸ್ಸಲ್ಲಿ ನಿಮ್ಮ ಸಣ್ಣ ಸಣ್ಣ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಯಾವುದೋ ಅಜ್ಜ ಅನುಕಂಪದಲ್ಲಿ ತೊಡೆ ಮೇಲೆ ಕೂರಿಸ್ತೀನಿ ಬಾ ಪುಟ್ಟ ಅಂತ ಕರೆದ್ರೂ ಕೂಡ ಅನುಮಾನಿಸಬೇಕು. ವಿದ್ಯಾಕೇಂದ್ರಗಳಲ್ಲಿ ಶಾಲಾ ಶಿಕ್ಷಕರ ಮೇಲೂ ಕೂಡ ಅನುಮಾನಿಸಬೇಕಾದ ಕಾಲಘಟ್ಟದಲ್ಲಿ ಬದುಕ್ತಾ ಇದ್ದೀವಿ. ಅದರ ಅರ್ಥ ಎಲ್ಲರನ್ನೂ ಕೂಡ ಅನುಮಾನಿಸಿ ಅಂತಲ್ಲ, ಒಳ್ಳೆಯವರನ್ನೂ ಕೂಡ ಕಂಡು ಇದು ಒಳ್ಳೆಯವರು ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲದೆ ಇರೋ ಪರಿಸ್ಥಿತಿ ನೋಡಿ. ಹಣ್ಣು ಮುದುಕ 60 ವರ್ಷ ಕಲ್ಲೆಡು ಬಿದ್ದರೂ ಕೂಡ ನಾಳೆ ದಿನ ಸೀರಿಯಸ್ ಆಗೋ ಪ್ರಾಯ ಅಲ್ವಾ ಅದು? ತನ್ನ ಮೊಮ್ಮಗಳ ಪ್ರಾಯ ಹೆಣ್ಣು ಮಗಳಿಗೆ ಸೆಕ್ಸುವಲ್ ಹರಾಸ್ಮೆಂಟ್ ಮಾಡ್ತಾನೆ ರಾಸ್ಕಲ್. ಪೋಕ್ಸೋ ಪ್ರಕರಣದ ಅಡಿ ಕೇಸು ದಾಖಲಾಗಿದೆ. ಸಂಬಂಧಪಟ್ಟ ಹಾಗೆ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.